ಐ ಥಿಂಕ್ 28-16 ಅದಕ್ಕೆ ನಾನು ಹೇಳಿದ್ದಲ್ಲ, ಇದನ್ನ ಒರಿಜಿನಲ್ ಆಗಿ ಅಂತ ತಗೊಳ್ಳಿ ಅಷ್ಟೇ. ನಾನು ಹೇಳ್ಬೋದು, ನಾನು ಬಹಳ ಡೆಪ್ತ್ ಆಗಿ ಹೋಗೋದಿಲ್ಲ. ನೀವು ವಿಶ್ಲೇಷಣೆ ಮಾಡಿದ್ದೀರಿ, ಸಾಕಷ್ಟು ಚಿಂತಕರು, ಎಜುಕೇಶನ್ ಬಗ್ಗೆ ಚಿಂತಕರು ಅವರದೇ ಆಗಿರ್ತಕ್ಕಂಥ ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಇಸ್ ಗುಡ್ ಮೂವ್. ಏನ್ ಮಾಡಿದ್ದಾರೆ ಇಂದ ಸ್ಯಾಂಟಿಟಿ, ಆ ಪ್ಯೂರಿಟಿ, ಪವಿತ್ರತೆ ಎಕ್ಸಾಮಿನೇಷನ್ ತಗೊಳ್ಳೋದು. ಅದಕ್ಕೆ ನಾನು ಏನೇ ಹೇಳಿದ್ರು ನಮ್ಮಲ್ಲೇ ಆಗಿರ್ತಕ್ಕಂಥ ನ್ಯೂನತೆಗಳನ್ನ ಮುಂದೆ ತಗೊಳ್ಳೋದ್ರ ಬದಲು ಮುಂದೆ ಹೋಗೋಣ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ಪ್ಲೀಸ್ ಲೀವ್ ಇಟ್ ಲೈಕ್ ದ್ಯಾಟ್. ನಾನು ಇದನ್ನು ಒಳ್ಳೆ ಹಿತದೃಷ್ಟಿಯಿಂದ ಮಾತ್ರ ಮಾಡಿದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಹುಷಾರಾಗಿ ಹೇಳಿದ್ದಾರೆ, ಇಲ್ಲ ಮೊದಲು ಕೆಲವೆಲ್ಲ ಚೆನ್ನಾಗಿ ನಡಿಬೇಕು. ಈಗ 40% ಕಮಿಷನ್ ತಗೊಂಡ್ರಲ್ಲ, ಅದಕ್ಕೆ ಹೋಲಿಸ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ. ಸೊ ಅದು ನಿಲ್ಲಬೇಕು. 40% ಕಮಿಷನ್, ಇಲ್ಲಿ ಕಮಿಷನ್ ಅಂತ ಹೇಳಿರಲ್ಲ, ಬೇರೆ ರೀತಿ. ಅದಕ್ಕೆ ನಾವು ಲೆಟ್ ಅಸ್ ನಾಟ್ ಚರ್ಚೆ ಮಾಡೋದು ಬೇಡ ಹೆಚ್ಚಾದ್ರೂ. ಅದು ಮಕ್ಕಳ ಮೇಲೆ ಒತ್ತಡ ಬೇರೆ ರೀತಿ ಬರ್ತದೆ, ಬರೋದು ಬೇಡ. ನಾವು ಅವ್ರ ಬಗ್ಗೆ ಜವಾಬ್ದಾರಿನ ನಾವು ತಗೋತೀವಿ. ಅವ್ರಿಗೆ ಎಲ್ಲಿ ಕಮ್ಮಿ. ಈಗ ನಾನು ಸ್ವಲ್ಪ ಓದೋದ್ರಲ್ಲಿ ನಾನು ಅಷ್ಟೊಂದು ಬುದ್ಧಿವಂತ ಇರಲಿಲ್ಲ ನನ್ನ ಓದೋ ಸಂದರ್ಭದಲ್ಲಿ. ನಾನು ಅದಕ್ಕೆ ನನಗೆ 5ನೇ ಕ್ಲಾಸಿಂದ ಸೆಂಟ್ ಚಾರ್ಲ್ಸ್ ಸ್ಕೂಲಿಗೆ ಹಾಕಿದ್ರು. ಅಲ್ಲಿ ಸ್ವಲ್ಪ ತಲೆಂಟೆ ಕಮ್ಮಿ ಆಯಿತು. ಆಮೇಲೆ ಶಿವಮೊಗ್ಗಕ್ಕೆ ಸೇರಿಸಿ ಬೆಂಗಳೂರಲ್ಲಿ ಓದಿದೆ. ಆಮೇಲೆ ನಾನು ಫೇಲ್ ಆಗಿದ್ದೀನಿ. ಅದೇನು ಬಹಳ ಫೇಲ್ ಆಗೋದು ದೊಡ್ಡ ವಿಚಾರ ಅಲ್ಲ. ಫೇಲ್ ಆದ್ಮೇಲೆ ನಾವು ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನ ಬರೀ ನಾನು ಮಾಡೋದಲ್ಲ, ನನ್ನ ಪೇರೆಂಟ್ಸ್ ಮಾಡಬೇಕು. ನನ್ನ ತಂದೆ ತಾಯಿಯವರು ಮಾಡಿದ್ರು, ನನ್ನ ಜೊತೆಗೆ ಟೀಚರ್ಸ್ ಮಾಡಿದ್ರು, ಆ ಶಾಲೆ ಮಾಡಿದ್ರು, ಆ ಸ್ಕೂಲ್ ಮಾಡಿದ್ರು, ಆ ಕಾಲೇಜ್ ಮಾಡಿದ್ರು. ಅದಕ್ಕೆ ಒಂದು ರೀತಿಯಲ್ಲಾಗಿ ಇವತ್ತು ನಿಮ್ಮ ಎದುರುಗಡೆ ಅಟ್ಲೀಸ್ಟ್ ಒಬ್ಬ ಒಳ್ಳೆ ಮನುಷ್ಯನಾಗಿ ಕೂತ್ಕೊಂಡಿದ್ದೀನಿ ನಾನು. ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಅದನ್ನ ಬಹಳ ಸಂತೋಷ. ಶಿವಮೊಗ್ಗ 3ನೇ ಸ್ಥಾನಕ್ಕೆ ಬಂದಿದೆ. ಎಷ್ಟೋ ಒಂದು ಕಡೆ ಪಾಪ ಹೇಳೋರು, ನಾವೆಲ್ಲ ಕಷ್ಟಪಟ್ಟು ಓದಿಸಿ ನಮ್ಗೆಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಆಗಿದೆ ಅನ್ನೋದನ್ನ ಹೇಳ್ಕೊಳ್ಳಾರ್ದು ಹೇಳೋರು. ಅದಕ್ಕೆ ಮಾತಾಡದೆ ನಾವು ಕೆಲಸ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ನಾವು ಮಾಡಿದ್ದೀವಿ. ನನಗೆ ವಿಶ್ವಾಸ ಇದೆ, ನಮ್ಮ ಜೊತೆಗಿರಿ, ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆನ ದಯವಿಟ್ಟು ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ನಮ್ಮ ಕರ್ತವ್ಯ ಇದು. ಹಳೆಯಿಂದ ಬಳುವಳಿಯಾಗಿ ಬಂದಿರೋದ್ರಿಂದ ನಾವೆಲ್ಲ ಕೈ ಜೋಡಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಅದೇ ನಮ್ಮ ಸಂಪನ್ಮೂಲ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದ ಸಂಪನ್ಮೂಲವನ್ನ ಎತ್ತಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮ್ಮ ಸಹಕಾರವನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳಿದೀವಲ್ಲ, ಅದನ್ನ ನೋಟ್ ಕೂಡ ಕಳಿಸಿದೀವಿ. ಅಂಡ್ ಇಫ್ ಯು ವಾಂಟ್ ದಟ್ ನೋಟ್ ಅಗೇನ್ ಈಗಲೇ ನಾನು ಫಾರ್ವರ್ಡ್ ಮಾಡೋದು. ರೈಟ್ ನಾವು ನನ್ನ ಮೊಬೈಲ್ ಅಲ್ಲಿದೆ. ನಾವೇನ್ ಪ್ರೆಸ್ ರಿಲೀಸ್ ಮಾಡಿದ್ವಿ ನಾನು ಅದನ್ನ ನಿಮಗೆ ಕೊಡ್ತೀವಿ. ಈ ವರ್ಷಕ್ಕೆ ಮಾತ್ರ ಬಿಕಾಸ್ ಆಫ್ ದಿಸ್ ಸಡನ್ ವಿಚಾರಕ್ಕೆ ಅವ್ರಿಗೆ ಸಹಾಯ ಆಗಬೇಕು ವಿತ್ 2 ಎಕ್ಸಾಮ್ಸ್. ನಾ ಹೇಳಿದಲ್ಲ, ಈಗ 2 ಎಕ್ಸಾಮ್ಸ್ ಮಾಡ್ತಾ ಇದೀವಿ. ಇದೆಲ್ಲ ಸರಿ ಆದ್ಮೇಲೆ ಮೋಸ್ಟ್ಲಿ ಒಂದ್ ದಿವಸ ಒಂದೇ ಎಕ್ಸಾಮ್ ಸಾಕು ಸರ್, ಯಾಕೆ ಎಲ್ಲರೂ ಸರಿಯಾಗಿದೆ, ಎಲ್ಲ ವ್ಯವಸ್ಥೆ ಸರಿ ಇದೆ ಅಂದಾಗ. ಯಾಕೆಂದ್ರೆ ಎಕ್ಸಾಮ್ ಮಾಡೋದು ರೋಗ ಅಲ್ಲ. ಎಕ್ಸಾಮ್ ಯಾಕೆ ಮಾಡ್ತೀರಾ ಅಂದ್ರೆ, ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಒಂದು ಎಕ್ಸಾಮ್ ಮಾಡಿಸ್ಬಿಟ್ಟು ಸೆಕೆಂಡ್ ಒಪಿನಿಯನ್ ತಗೋತೀರಾ, ಥರ್ಡ್ ಒಪಿನಿಯನ್ ತಗೋತೀರಾ. ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಕ್ಬಿಟ್ರು ಅಂದ್ರೆ ಫಸ್ಟ್ ಒಪಿನಿಯನ್ ಎಲ್ಲ ಪಾಸ್ ಆಗ್ಬಿಡ್ತೀರಾ, ಸೆಕೆಂಡ್ ಒಪಿನಿಯನ್ ಸಾಕು. ಕರೆಕ್ಟ್ ಅಲ್ವಾ? ಮತ್ತೆ ನಾವು ಹೆಲ್ತಿಗೆ ಮಾಡ್ತೀವಿ ಅಂದ್ರೆ, ಇವತ್ತು ನಾವು ಎಜುಕೇಶನ್ ನಮ್ಮ ಮಕ್ಕಳಿಗೆ ಮಾಡಿದ್ರೆ ತಪ್ಪೇನಿದೆ. ದಿಸ್ ಇಸ್ ಒನ್ ಆಫ್ ದ ರೀಸನ್ ನಾವೆಲ್ಲ ಇದು ಕ್ರಿಯೇಟ್ ಮಾಡಿದಾಗ ದಿಸ್ ದ ವೇ. ಕೆಲವರು ಏನಂದ್ರು 20% ಬ್ಯಾಡ್ ಆಗಿತ್ತು, ಫೇಲ್ ಆದವ್ರು ಫೇಲ್ ಆಗ್ಲಿ ಅಂತ. ಅದು ಸ್ವಲ್ಪ ಹಾರ್ಶ್ ಕಾಣಿಸ್ತು. ಫೇಲ್ ಆದವ್ರು ಫೇಲ್ ಆಗ್ಲಿ, ಮತ್ತೆ ಹೇಗಿದ್ರು ಎಕ್ಸಾಮ್ ತಗೊಳ್ಳೋದಿದೆಯಲ್ಲ ಅಂತ. ಬೇಡ, ಅವರಿಗೆ 20% ಗ್ರೇಸ್ ಕೊಟ್ಟು ಕೊಟ್ಟಿದ್ದೀವಿ, ಮತ್ತೆ ಎಕ್ಸಾಮ್ ತಗೊಂಡು ನೀವು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ. ಇದು ಒಳ್ಳೆ ಮೂವ್ ಅಂತ ಹೇಳಿ ನಿಮಗೆ ಅನ್ಸುತ್ತೆ. ಯಾಕಂದ್ರೆ ನೀವೆಲ್ಲ ಎಜುಕೇಟೆಡ್, ನೀವು ಬಹಳ ಹೈಲಿ ಎಜುಕೇಟೆಡ್, ನೀವು ಆ ವ್ಯವಸ್ಥೆಯಲ್ಲಿ ಇದ್ದೀರ. ಮೋಸ್ಟ್ಲಿ ಪೊಲಿಟಿಕಲ್ ವಿಶ್ಲೇಷಣೆ ಮಾಡೋದು ಒಂದು ಭಾಗ ಆಗಿದೆ. ಅದನ್ನ ನೀವೆಲ್ಲ ಬಹಳ ಅದನ್ನ ಎಕ್ಸೆಪ್ಟ್ ಮಾಡ್ತೀರಿ ಅಂತ ಹೇಳಿ ಅನ್ಕೊಡ್ತೀವಿ. ಬಹಳ ಹುಷಾರಾಗಿ ನಾವು ಈ ತೀರ್ಮಾನವನ್ನ ತಗೊಂಡಿದ್ದೀವಿ. ನಾವು ಬರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಜಾಸ್ತಿ ಡಿಸಿಷನ್ ತಗೋಬೇಕು. ವಿ ಆರ್ ರೆಡಿ ಫಾರ್ ಇಟ್ ನಮ್ಮ ಕಡೆಯಿಂದ. ಮಿಸ್ಟರ್ ಥೋರಟ್ ಚೇರ್ಮನ್ ಏನಿದ್ದಾರೆ, ಅವ್ರಾಗ್ಲೇ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ದಾರೆ. ರೀಸೆಂಟ್ಲಿ ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಹಿಮ್, ಬಟ್ ಆಲ್ರೆಡಿ ಮಿಸ್ಟರ್ ಸುಧಾಕರ್ ಅವರು ಏನು ಹೈಯರ್ ಎಜುಕೇಶನ್ ಮಿನಿಸ್ಟರ್. ಯಾಕೆಂದ್ರೆ ನನಗೆ ಒಂದು 5% ಅಷ್ಟೇ ಎಫೆಕ್ಟ್ ಆಗೋದು, ಜಾಸ್ತಿ ಆಗೋದಿಲ್ಲ ನನಗೆ. ಬಟ್ ಅದು ಕೂಡ ಸಿನ್ಸ್ ACP ಇಸ್ ದೇರ್, ನಮ್ಮ ಇದ್ರೊಳಗೂ ಕೂಡ ನಮ್ಮ ಇಲಾಖೆನೂ ಸೇರಿರೋದ್ರಿಂದ ಎಫೆಕ್ಟ್ ಆಗೋದು ಹೈಯರ್ ಎಜುಕೇಶನ್ ಇದಕ್ಕೆ. ಸೊ ಅದೇ ಅವ್ರು ವಾಟ್ ಎವರ್, ನಾನು ಮೊನ್ನೆನೂ ಕೂಡ ಇದು ಬಂತು ಅನ್ಸುತ್ತೆ, ಯಾರೋ ಮಾಧ್ಯಮದವ್ರು ಕೇಳಿದ್ರೆ ನಾ ಹೇಳಿದೆ, ನೀವು ಏನೇ ಡಿಸಿಷನ್ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ, ಬಟ್ ಏನ್ ತಗೊಂಡಿದ್ರು ಸ್ವಲ್ಪ ದಯವಿಟ್ಟು ಹೇಳಿ ಅಂತ ನಾನು ಸುಧಾಕರ್ ಅವರಿಗೆ ಮತ್ತೆ ಚೇರ್ಮನ್ ಥೋರಟ್ ಅವರಿಗೆ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ವೆನ್ ಎವರ್ ದಟ್ ಫೈನಲ್ ಡ್ರಾಫ್ಟ್ ಇಸ್ ಓವರ್, I think I'll come to know if anything related to my department, then I will get that rectified and then correct again set ಮಾಡಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.